ಏ ಸೋಡಾ ತುಂಬಾ ಗುರಾಯಿಸ್ತಿದ್ಯಲ್ವಾ ಬಾಯ್ಲಿ. ಅಯ್ಯೋ ಅಣ್ಣ ನಿಮ್ಗಲ್ಲ ಈ ಕಡೆ ಅವ್ರ ಪಕ್ಕ ಅಲ್ಲಿ ಆ ಚಿಕ್ಕ ಹುಡುಗ ಏನ್ ಅಂಗುರೈಸ್ತೀನಿ ನೀನು. ಹೇ ಬಾರ ಇಲ್ಲಿ. ಏ ಬೇಡ ಬಿಡು ಬರ್ಬೇಡ. ಬ್ಲೀಚಿಂಗ್ ಪೌಡರ್ ಒಂದು ಪ್ಯಾಕೆಟ್ ಕೊಡು. ಬ್ಲೀಚಿಂಗ್ ಪೌಡರ್ ಇದು ಬೇಕ್ರಿ. ಹೌದಾ? ಅಯ್ಯೋ ನಾನೆಲ್ಲ ಬಂಗಾರ ಅಂಗಡಿ ಅನ್ಕೊಂಡಿದ್ದೆ. ನನಗೂ ಗೊತ್ತು ಬೇಕರಿನೇ. ನಿಮ್ ಬೇಕರಿಯಾಗ ತಿನ್ಬಿಟ್ಟು ಬೇದಿಗ್ಲಾದ್ರೆ ಬಾತ್ರೂಮ್ ತೊಳ್ಕೊಂಡ ಬ್ಲೀಚಿಂಗ್ ಪೌಡರ್ ಬೇಡ. ಈಗ ಇನ್ನೊಂದು ಪ್ರಶ್ನೆ. ಏನ್ ಮಾತುಗಳಿವ? ಕನ್ನಡವೇ ನಮ್ಮಮ್ಮ, ತೆಲುಗು ನಮ್ ಚಿಕ್ಕಮ್ಮನ, ತಮಿಳು ಇನ್ನೊಬ್ಬ ಚಿಕ್ಕಮ್ಮನ. ನಾವೆಲ್ಲ ಭಾರತ ಮಾತೆಯ ಮಕ್ಕಳು. ಅಂಟೆ ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಹಾಸನದಾಗ ಇಷ್ಟ ಮಾತಾಡಿದ್ರೆ ಕಾಲುಗಳು ಮುರಿದು ಮೂರ್ಖ ಆಗ್ತಾರ. ಕೋಲಾರದಾರ ಕೋಡ್ಬಳ್ ತಿಂತಾ ಇರ್ತಾರ. ನಾವು ಅಷ್ಟೇ ಎಂಟಿಗೆ ನೋಡ್ದಂಗೆ ಗೊತ್ತೇನಾ? ಎಂಟಿಗೆ ನೋಡ್ದಂಗೆ ನಮ್ಮ ಹಾಸನದವ್ರ ಬಗ್ಗೆ ಇನ್ನ ನಿಂಗೆ ಗೊತ್ತಿಲ್ಲ ಅನಿಸ್ತದ. ನೀವು ಭೂಮಿಯಾಗ ಆಲೂಗಡ್ಡೆಗಳು ಬೆಳೆದ್ರೆ ನಾವು ಭೂಮಿಯಾಗ ಬಂಗಾರ ಬೆಳೆಯ ಜನ, ಚಿನ್ನದ ನಾಡಿನ ಚಿನ್ನದ ಮಕ್ಕಳ. ಏ ಅಪ್ಪ ಹಾಕ ಡೇಟಾ. ವಾ ಆಂಟಿ ಕಾಪ್ ಮಾಡ್ಕೊಂಬಿಟ್ಟಾರ. ಅಂಟೆ ಇದೇ ಕಾಪ್ದಾಗ ಒಂದ್ ದಿಲ್ಪಸ್ ಒಂದ್ ರೌಂಡ್ ತಕೊಂಡ ಪಿಸಿಗೆ ಮಾಡ್ಬಿಟ್ಟ ಪಾರ್ಸಲ್ ಕೊಟ್ಬಿಡ ಮೌ. ನಮ್ಮ ಅಮ್ಮನ ಶಾನ ಹೊಟ್ಟೆ ಇಷ್ಟ ಮೌ. ಇದೇನ್ ತೋಟದಪ್ಪನ ಛತ್ರ ನೋಡು. ಓದೋರ್ಕ ಬಂದೋರ್ಕ ಎಲ್ಲ ಎತ್ತಿ ಕೊಡ್ತಾ ಇರ್ತೀನಿ. ರಾತ್ರಿ ಕುಡ್ಕೊಂಡ್ ಮನೆಗೆ ಹೋಗಿದ್ನ. ನಮ್ಮ ಹೆಂಗಸ್ರು ಅಡಿಗೆ ಮಾಡಿಲ್ಲ. ಶಾನ ಹೊಟ್ಟೆ ಇರ್ತದ ಮೌ. ನಮ್ಮ ಅಮ್ಮನ ಬಂದಾಗಿಂದ ಇದ್ರೆ ಕೂಡ ಮೌ. ಹಿಂಗ್ ಬಾ ದಾರ್ಕ್ಯ ದುರಾಂಕಾರ ಮಾತುಗಳೆಲ್ಲ ಮಾತಾಡ್ಬೇಡ. ಆಯ್ತು ಬಿಡಮ್ಮ. ನಮ್ಮಮ್ಮ 100 ವರ್ಷ ತಣ್ಣಗ ಬದುಕಿರಮ್ಮ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಹಾಸನಾಂಬೆ ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ. ಸುದೀಪ್ ಸರ್ ಅಷ್ಟು ಗೂಗಲ್ ಅಲ್ಲಿ ನಂಬರ್ 1 ಹೀರೋ ಅಂತ ಹಾಕಿದ್ರೆ ಬರ ಅಂತ ಲೆವೆಲ್ಗೆ ಆಗಿದಾರ. ಯಾವ ನೀ ಮಾತು ಹೇಳ್ತಾನೆ ಗೊತ್ತಾ? ಕಿಸಿಯಕ್ಕಾಗದೆ ಇದ್ದವ್ ನೀ ಮಾತುಗಳನ್ನ ಹೇಳಿದ. ನಾನ್ ಫೀಲ್ಡ್ ಅಲ್ಲಿ ವರ್ಲ್ಡ್ಗೆ ನಂಬರ್ 1 ಅಂತ ಹೊಡೆದ್ರೆ ನಾನು ಬರ್ತೀನಿ ವರ್ಲ್ಡ್ಗೆನೆ. ನಮ್ಮ ಹತ್ರ ಬೇಡ. ನಟ ಆದ್ರೆ ತಲೆ ಮೇಲೆ ಕೊಂಬಿರುತ್ತ. ಅಭಿಮಾನಿಗಳ ಹತ್ರ ಹೋಗು, ಯಾವ್ದ್ರಲ್ಲಿ ಗುಂಬೇಕೋ ಯಾವ್ದಕ್ ಗುಂಬೇಕೋ ಅದ್ರಲ್ಲೇ ಸರ್ರೆ ಗುಂಬ್ತಾರೆ. ಆಯ್ತು, ಆಮೇಲೆ ನಂಬರ್ 2 ಮಾಡ್ಬಿಟ್ಟು ಅದೇ ಹಾಡ್ ಹಾಕ್ತೀನಿ ಮೇಡಮ್. ನನ್ 2 ಮಾಡಿದ ತಕ್ಷಣ ಏನು ವೈರಲ್ ಆಗ್ಬಿಡಕ್ಕೆ ನೀನೇನ್ ಚಿನ್ನ ಮಡಗ್ತಿದ್ಯಾ ಅಲ್ಲಿ? ನಮ್ ಚಿನ್ನಗೆ ಶಾರ್ಟ್ ಹಾಕ್ಸ್ಬೇಕು ಸರ್. ಯಾವ ತರ ಹಾಕ್ಸೋಣ, ಯಾರ ಹತ್ರ ಹಾಕ್ಸೋಣ, ಎಲ್ಲೋಗ್ ಹಾಕ್ಸೋಣ? ನನ್ಗೆ ನಾನೇ ಹಾಕ್ಬಿಡ್ಲಾ? ಅಲ್ಲ ಸ್ವಲ್ಪ ಗೌರವ ಬಿಡ್ಬೇನು? ಹೋಗಲ್ಲ ಸರ್. ನೀವೇ ಹಾಕಿದ್ರೆ ಸೇಲ್ ನಾನು ಮಾಡಿಸ್ಕೊಡ್ತೀನಿ. ಎಷ್ಟು ಲಕ್ಷಕ್ಕೆ ಸೇಲ್ ಮಾಡಿಸ್ಕೊಡ್ತೀರಾ ಸರ್? ನಾನ್ 30 ರೂಪಾಯಿ ಸೇಲ್ ಸರ್. ನಾನ್ ಹಾಕೋದೆ 30. ನನ್ನ ಮಗನೇ ಗುಂಜ. ಸರ್ ನಿಮ್ ವ್ಯಾಲ್ಯೂ ಎಷ್ಟು ಸರ್? ಸರ್ ನನ್ನ ವ್ಯಾಲ್ಯೂ ಎಷ್ಟು? 30 ರೂಪಾಯಿ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಪೈಖಾನ್ಯಾಗ ಕಮ್ಮೋಡ್ ಕಟ್ ಅಂದ್ರ ಗ್ಯಾಸ್ ಕಟ್ಟಿ ಕಟ್ಟೋಗಿರಿ. ಗ್ಯಾಸ್ ಕಟ್ಟಿ ಮ್ಯಾಗ ಕೂತ್ ಹೇಳ್ಬೇಕೇನ್ರಿ ನಾನು? ಎಲ್ಲದನ್ನ ಸಬೀರ್ ಎಲ್ಲದನ್ನ ಏ ತಡಿ ಹೊಡ್ಯ ಕರಸೌಂಡ. ಹುಬ್ಬಳ್ಳಿಗೆ ಸುದೀಪ್ ಸರ್ ಬಂದಾರ. ಕಿಚ್ಚ ಸುದೀಪ್ ಸರ್ ಬಂದಾರ. ಕಿಚ್ಚ ಸುದೀಪ್ ಸರ್ ಬಂದಿಲ್ಲ. ಯಾರು ಬಂದಿಲ್ಲ. ನಮಗೂ ಬೆಟ್ಟಿ ಮಾಡಿಸ್ರಿ. ನನಗ ಭೇಟಿ ಆಗಂತ ಬಂದಾರ. ನಮಗೂ ಬೆಟ್ಟಿ ಮಾಡಿಸ್ರಿ. ಅದ್ರ ರೊಕ್ಕ ಕೊಡ್ಬೇಕ. ಕೊಡೋದಂತೆ ಎಷ್ಟು ಬೇಕಾದ್ರೆ ಭೇಟಿ ಮಾಡಿಸ್ತೇನೆ. ಆದ್ರೆ ಈ ಸುದ್ದಿನ ಯಾರಿಗೂ ಹೇಳಬಾರ್ದು. ಒಂದ್ 20 ಮಂದಿ ಟೆಪು ಮಾಡ್ಕೊಂಡ್ ಬಂದ್ಬಿಡ್ಲಿ. ಯಾರು ಇಲ್ಲ. ಪ್ರ್ಯಾಂಕ್ ಮಾಡಿದ್ ಯಾರು? ನೀವು ಬೇಡ ಹೋಗ್ರಿ, ನಾವ್ ಒಬ್ಬನೇ ಹೋಗ್ತೀನಿ. ಮಾಡ್ಬೇಡ್ರಿ ಮತ್ತೆ ಏನಾದ್ರು ಊರ್ ಮಂದಿಗೆಲ್ಲ ಹೇಳ್ಕೊಂತ ಇಲ್ಲ ಹೇಳುದಿಲ್ಲ. ಅಲ್ಲಿ ಬಂದ ಮಂಗ್ಯಾನ್ ಗತೆ ಮಾಡುದಾರ ಬೇಡ. ರೀಸೆಂಟ್ ಆಗಿರುದಾರ ಬಾ. ರೀಸೆಂಟ್ ಆಗಿರ್ತದೆ ಬಾ.
ಸರ್ ಬರ್ತಾರೀಗ ಬಂದ್ ಕೂಡ್ಲೆ ಹಾರ ಹಾಕ್ಬಿಡ್ಬೇಕು ಏಲಾಡ್ಬೇಡ್ರಿ ಕುಡ್ದಿದ್ ಗೊತ್ತಾಗ್ಬಾರ್ದು ಸ್ಟೇಬಲ್ ಇರ್ಬೇಕು ಸ್ಟೇಬಲ್ ಇರ್ರಿ ಬ್ಯಾಂಕ್ ಶೀಟ್ ಕರ್ಸಿರಲ್ಲ ಪೇಮೆಂಟ್ ಕ್ಲಿಯರ್ ಮಾಡ್ಬಿಡು ಮಾಡ್ರಿ ಸರಿ ಮಾಡ್ರಿ. ಸುದೀಪ್ ಸರ್ಗೆ ಜೈ ಸುದೀಪ್ ಅಣ್ಣಂಗೆ ಜೈ. ಫೋನ್ ಪೇ ಅಲ್ಲಿ ಸ್ವೀಕರಿಸಲಾಗಿದೆ. ಒಳ ಕುಂತಾರ. ರೀ ಸ್ವಲ್ಪ ಪಾತ್ರೆ ತೊಳೆದು ಕೊಡಿ. ನನಗೆ ಯೋಗಾಸನ ಮಾಡ್ಲಿಕ್ಕೆ ಉಂಟು. ಇವತ್ತಾದ್ರೂ ಎಕ್ಸಾಮ್ ಕರೆಕ್ಟ್ ಆಗಿ ಎಲ್ಲ ನೋಡ್ಕೊಂಡ್ ಬಂದಿದ್ಯಾ? ಹಾ ಅದೇ ಕೃಷ್ಣಗೌಡ್ರ ಇಂಪಾರ್ಟೆಂಟ್ ಚಾಪ್ಟರ್ ಓದ್ಕೊಂಡ್ ಬಂದಿದ್ದೀನಿ. ಇವತ್ತಿರೋದು ಮ್ಯಾಥ್ಸ್ ಕನ್ನಡ ಅಲ್ಲ. ಮತ್ತೆ ಇವಾಗ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತೀಯಾ? ಫಸ್ಟ್ ಪೇಜ್ ಅಲ್ಲೇ ಓಮ್ ಅಂತ ಬರ್ದ್ಬಿಡ್ತೀನಿ. ಎರಡು ಗಂಟೆಗೆ ಎಕ್ಸಾಮ್ ಅಲ್ವೇನೋ, ಎಲ್ರು ಹೋಗ್ತಾ ಇದ್ದೀರಾ? ಎಕ್ಸಾಮ್ ಇದ್ದಿದ್ದು 11 ಗಂಟೆಗೆ. ನಾವ್ ಎಕ್ಸಾಮ್ ಬರ್ದ್ಬಿಟ್ಟು ಹೋಗ್ತಾ ಇರೋದು. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಇವತ್ತು ಪೇಪರ್ ಸಖತ್ ಈಸಿ ಆಗಿತ್ತಲ್ವಾ? ಹಾ ಬರೀ 4 ಕ್ವೆಶ್ಚನ್ ಫುಲ್ ಈಸಿ ಇತ್ತು. ಹಿಂದಿನ ಪೇಜಲ್ಲೂ ಕ್ವಶನ್ ಇತ್ತು, ನೋಡ್ಲಿಲ್ವಾ? ಇದು 5th ಕ್ವಶನ್ ಆನ್ಸರ್ ಏನ್ ಬಂತೇಳು? 45 ಮಗ. 45 ಅಲೋ 46. ಅದೇಂಗ ಬಂತು ನಿಂಗೆ? 56 ಕ್ಯಾಲ್ಕುಲೇಟ್ ಮಾಡೋ ಪಾಟ್ ನೋಡು. ತಡಿಯಪ್ಪ, ನಿಂಗೆ ಎಷ್ಟು ಬಂತು? 3 ಟ್ರಿಲಿಯನ್. A square plus B square to the whole square is equal to A square plus B square. ಎಕ್ಸಾಮ್ ಎಲ್ಲ ಮುಗಿತಾರೋ ಏನಕ್ಕೆ ಓದ್ತಿದ್ಯಾ? ಸಪ್ಲಿಮೆಂಟ್ರಿಗೆ ಮಗ. ನಾನು ಎಕ್ಸಾಮ್ ಚೆನ್ನಾಗೇ ಮಾಡಿದ್ದೀನಿ, ಆದ್ರೆ ಯಾಕೋ ಇಂಜಿನಿಯರಿಂಗ್ ಸೀಟ್ ಸಿಗಲ್ಲ ಅನಿಸ್ತದೆ. ನಂದು ಯಾಕೋ ಮೆಡಿಕಲ್ ಆಗೋ ಡೌಟ್ ಅನಿಸ್ತದೆ ಮಗ. ನೀನೇನು ಅಷ್ಟು ಆರಾಮಾಗಿದ್ಯಾ? ನೀನೇನು ಓದ್ಬೇಕು ಅನ್ಕೊಂಡಿದ್ಯಾ? ನಾನು ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಓದ್ಬೇಕಂತಿದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.